ಏನಂದ್ರೆ ಪ್ರತಿ ಸತಿ ನಾನು ದುಬೈಗೆ ಬಂದಾಗ ನನಗೆ ಯಾವುದೋ ಫಾರಿನ್ ಕಂಟ್ರಿಗೆ ಹೋಗಿದ್ದೀನಿ ಅಂತ ಅನ್ಸೋದೇ ಇಲ್ಲ. ಯಾಕಂದ್ರೆ ನೋಡಿ ಎಷ್ಟು ಜನ ಎಲ್ಲಿ ನೋಡಿದ್ರು ನೀವೇ ಸಿಗ್ತೀರಾ. ಕುದ್ದೆ ಬೆಂಗಳೂರು ಕಟ್ಟಿದ ಕೆಂಪೇಗೌಡರ ಹೆಸರನ್ನ ಜಗತ್ತಿನ ಉದ್ದಗಲಕ್ಕೆ ಮೆರೆಸುವ ಕೆಲಸ ಮಾಡ್ತಾ ಇದ್ದೀರಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕರಾವಳಿ ಕಸಿನ್ಸ್. ಫ್ರೆಂಡ್ಸ್, ನಾವು ಇವತ್ತು ಬಂದಿದ್ದೇವೆ ರಿಟ್ಸ್ ಕಾರ್ಟನ್ ಹೋಟೆಲ್ ದುಬೈಯಲ್ಲಿ. ಇಲ್ಲಿ ಒಂದು ಗ್ರ್ಯಾಂಡ್ ಇವೆಂಟ್ ನಡೀತಾ ಇದೆ, ಕೆಂಪೇಗೌಡ ಉತ್ಸವ. ನಮ್ಮ ಕಿರಣ್ ಗೌಡ ಅವರ ನೇತೃತ್ವದಲ್ಲಿ ಒಕ್ಕಲಿಗರ ಸಂಘ ದುಬೈ UAE ಇವರು ಆರ್ಗನೈಸ್ ಮಾಡ್ತಿದ್ದಾರೆ. ತುಂಬ ಗ್ರ್ಯಾಂಡ್ ಇವೆಂಟ್. ಊರಿಂದ ಅಂದರೆ ಕರ್ನಾಟಕದಿಂದ ದೊಡ್ಡ ದೊಡ್ಡ ಮಂತ್ರಿಗಳು, ರಾಜಕೀಯ ವ್ಯಕ್ತಿಗಳು ಹಾಗೂ ಸಿನಿಮಾ ಸೆಲೆಬ್ರಿಟೀಸ್, ನಮ್ಮ ಕನ್ನಡ ಚಲನಚಿತ್ರರಂಗದ ಹಾಗೆ ಕೆಲವು ಸಮಾಜ ಸೇವಕರು, ಹಾಗೆ ತುಂಬ ಜನ ಬರ್ತಿದ್ದಾರೆ ಆಸ್ ಎ ಗೆಸ್ಟ್ ಆಗಿ. ತುಂಬ ಒಳ್ಳೆ ಪ್ರೋಗ್ರಾಮ್, ಸಾಂಸ್ಕೃತಿಕ ಒಂದು ಬಿಸ್ನೆಸ್ ಅವಾರ್ಡ್ ಫಂಕ್ಷನ್, ಮತ್ತು ಅಂತಾರಾಷ್ಟ್ರೀಯ ಕನ್ನಡೋತ್ಸವ ಕೂಡ ಸೆಲೆಬ್ರೇಟ್ ಮಾಡಲಿಕ್ಕಿದೆ. ತುಂಬ ಗ್ರ್ಯಾಂಡ್ ಇವೆಂಟ್ ಆಗಲಿಕ್ಕಿದೆ. ಸೊ ನಾವೆಲ್ಲ ತುಂಬ ಎಕ್ಸೈಟೆಡ್ ಆಗಿದ್ದೇವೆ. ಸೊ ನೋಡುವ ಹೇಗೆ ಆಗುತ್ತೆ ಪ್ರೋಗ್ರಾಮ್. ನಿಮಗೆ ಇದರ ಹೈಲೈಟ್ಸನ್ನು ನಾವು ತೋರಿಸ್ತೇವೆ. ಓಕೆ, ಸರ್ ನಮಸ್ತೆ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ದುಬೈ. ತುಂಬ ಖುಷಿ ಇದೆ ಸರ್. ಕರ್ನಾಟಕದ ಪ್ರಸಿದ್ಧ ರಾಜಕೀಯ ಒಂದು ವ್ಯಕ್ತಿತ್ವ ಇರುವ ಜನ, ಫಾರ್ಮರ್ ಮಿನಿಸ್ಟರ್ ಕೂಡ. ಈಗ ಇಷ್ಟೊಂದು ಗ್ರ್ಯಾಂಡ್ ಇವೆಂಟಿಗೆ ಬಂದಿದ್ದೀರಿ, ಕೆಂಪೇಗೌಡ ಉತ್ಸವ ಹೇಗೆ ಅನ್ನಿಸ್ತಿದೆ ಸರ್? ಬೆಂಗಳೂರು ಕಟ್ಟಿದ ಕೆಂಪೇಗೌಡರ ಹೆಸರನ್ನು ಜಗತ್ತಿನ ಉದ್ದಗಲಕ್ಕೆ ಮೆರೆಸುವ ಕೆಲಸ ಮಾಡ್ತಾ ಇದ್ದೀರಿ. ಅವರು ಕೂಡ ದೃಷ್ಟಾರ 500 ವರ್ಷದ ಹಿಂದೆ ಭವಿಷ್ಯದ ಬೆಂಗಳೂರನ್ನು ಕನಸು ಕಂಡು ಭವಿಷ್ಯದ ಬೆಂಗಳೂರನ್ನು ಕಟ್ಟಿದವರು ನಮ್ಮ ಕೆಂಪೇಗೌಡರು.
ಆ ಒಂದು ಕೆಂಪೇಗೌಡರ ಬದುಕು ಸ್ವಂತಕ್ಕೆ ಸೀಮಿತ ಆಗಿರಲಿಲ್ಲ. ನಾಡಿನ ಜನರ ಬಗ್ಗೆ, ಜನರ ಭವಿಷ್ಯದ ಬಗ್ಗೆ ಕನಸು ಕಂಡು ಬರುವ ದಿನಗಳಲ್ಲಿ ನನ್ನ ಬೆಂಗಳೂರು ಹೇಗಿರಬೇಕು ಅಂತ ಅವರು ಯೋಚನೆ ಮಾಡಿದ್ರು. ಅದರ ಪರಿಣಾಮ ಬೆಂದ ಕಾಳೂರು ಬೆಂಗಳೂರಾಗಿ ಬದಲಾಯಿತು. ಹಾಗಾಗಿ ಆ ಕೆಂಪೇಗೌಡರ ಜಯಂತಿಯನ್ನು ದುಬೈನಲ್ಲಿ ಆಚರಿಸ್ತಾ ಇರೋದು ಎಲ್ಲ ಸಮಾಜ ಬಂಧುಗಳು ಸೇರಿ ಒಂದು ಆನಂದದ ಸಂಗತಿ. ನಮ್ಮವರೆಲ್ಲ ಒಟ್ಟಿಗೆ ಸೇರೋದಕ್ಕೆ ಒಂದು ವೇದಿಕೆಯೂ ಆಗಿದೆ ಇದು. ಇಲ್ಲಾಂದರೆ ವೈಯಕ್ತಿಕ ಬದುಕಿನ ನಡುವೆ ನಾವು ನಮ್ಮವರು ಅನ್ನೋದು ಹೀಗೆ ಸೇರೋದ್ರಲ್ಲಿ ಮಾತ್ರ ಸಾಧ್ಯ ಆಗೋದು. ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ, ಅಭಿನಂದನೆಗಳು. ಧನ್ಯವಾದ. ಇವತ್ತು ನಾವು ಮಾತನಾಡ್ತಾ ಇದ್ದೇವೆ, ಗ್ಲೋಬಲೈಸೇಷನ್ ಬಗ್ಗೆ ಮಾತನಾಡ್ತಿದ್ದೇವೆ, ಪ್ರೈವೇಟೈಸೇಷನ್ ಬಗ್ಗೆ ಮಾತನಾಡ್ತಿದ್ದೇವೆ. ಸೊ ಈಸ್ ವಿತ್ ಲಿಬರಲೈಸೇಷನ್. ಈ ಮೂರು ಸೇರಿಕೊಂಡ ಹಾಗೆ ಅಂದಿಗೆ ನಮ್ಮ ಕೆಂಪೇಗೌಡರು 6000 ವರ್ಷಗಳ ಹಿಂದೆ ನಮ್ಮ ಆಶಯ ಮರಿಗಳ ಮಾತುಗಳು ಯಾವುದು? ಅಯಂ ನಿಜ ಪರೋವೇತ್ತಿ ಗಣನಾ ಲಘು ಚಿಂತಿಸ. ಇದನ್ನ ಸರಳವಾಗಿ 12ನೇ ಶತಮಾನದ ನಮ್ಮ ಬಸವಣ್ಣವರು ಹೇಳಿಬಿಟ್ಟು, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೋಲ ಸಂಗಮ ದೇವ ಅಂತ. ಈ ಆಶಯ ವಾಕ್ಯಕ್ಕೆ ತಕ್ಕುದಾಗಿ ಬದುಕಿದಂತಹ ಮಹಾರಾಜ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ನಾಡಪ್ರಭು ಕೆಂಪೇಗೌಡರವರು.
ಏನಂದ್ರೆ ಪ್ರತಿ ಸತಿ ನಾನು ದುಬೈಗೆ ಬಂದಾಗ ನನಗೆ ಯಾವುದೋ ಫಾರಿನ್ ಕಂಟ್ರಿಗೆ ಹೋಗಿದ್ದೀನಿ ಅಂತ ಅನ್ಸೋದೇ ಇಲ್ಲ. ಯಾಕಂದ್ರೆ ನೋಡಿ ಎಷ್ಟು ಜನ ಎಲ್ಲಿ ನೋಡಿದ್ರು ನೀವೇ ಸಿಗ್ತೀರಾ. ನನಗೆ ಇಂಡಿಯಾನೇ ಅನ್ಸುತ್ತೆ. ಇಲ್ಲಿ ಬಂದಾಗ ಹೋಟ್ಲಿಗೆ ಹೋದ್ರು ಎಲ್ಲ ಸಿಗ್ತೀರಾ, ಎಲ್ಲೋದ್ರೂ ಸಿಗ್ತೀರಾ. ಆಮೇಲೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ. ನಿಮ್ಮ ಜೊತೆ ಫೋಟೋ ತೆಗೆಸ್ಕೊಳ್ಳೋದು ನನಗೊಂದು ಖುಷಿ. ನಿಜ ಹೇಳ್ಬೇಕು ಅಂದ್ರೆ ನಾನು ನಿಮ್ಮೆಲ್ಲರ ಜೊತೆ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಆಸೆ ಇದೆ. ಗೊತ್ತಿಲ್ಲ ಟೈಮ್ ಸಿಗುತ್ತೆ ಇಲ್ವೋ. ಇವಾಗ ಒಂದು ಅದ್ಭುತವಾದ ಕಾರ್ಯಕ್ರಮ. ಕಿರಣ್ ಗೌಡರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ಒಂದು ಕೆಂಪೇಗೌಡರ ಈ ಉತ್ಸವಕ್ಕೆ ಕಳೆದು ನನ್ನ ಇಂಥ ಸಾಧಕರ ಜೊತೆ ಕೂರಿಸಿದ್ದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ನೋಡಿ, ಕೆಂಪೇಗೌಡರನ್ನ ಇವತ್ತು ಇಷ್ಟೊಂದು ವರ್ಷಗಳಾದ್ಮೇಲೆ, ಸುಮಾರು 500,000 ವರ್ಷ ಆದ್ಮೇಲೆ ನೆನೆಸ್ಕೊಂತೀವಿ ಅಂದ್ರೆ ಅವರಲ್ಲಿ ಇದ್ದಂತ ಮುಂದಾಲೋಚನೆ, ಆಗಲೇ ಒಂದು ನಗರ ಹೇಗೆ ಕಟ್ಟಬೇಕು, ಕೆರೆ ಕೋಡಿಗಳು ಹೆಂಗೆ ಕಟ್ಟಬೇಕು, ಮರ ಗಿಡಗಳು ಹೆಂಗೆ ಹಾಕಬೇಕು ಅಂತ ಪ್ಲಾನ್ ಮಾಡಿ ಇವತ್ತು ಬೆಂಗಳೂರು ಇಡೀ ಪ್ರಪಂಚ ಮಾತಾಡೋ ಒಂದು ಸ್ಥಾನದಲ್ಲಿದೆ. ಬೆಂಗಳೂರು ಅಂದ್ರೆ ಯಾವುದೇ ಕಂಟ್ರಿಗೆ ಹೋಗಿ ಬೆಂಗಳೂರು ಯಾರು ಬೆಂಗಳೂರು ಅಂತ ಕೇಳ್ತಾರೆ. ಅದಕ್ಕೆ ತುಂಬಾ ಜನ ಇಲ್ಲಿ ಸಾಧಕರು ಇದ್ದಾರೆ. ಬೆಂಗಳೂರು ಕಟ್ಟದಂತ ತುಂಬಾ ಜನ ಕೆಂಪೇಗೌಡರು ಇಲ್ಲೂ ಇದ್ದಾರೆ. ಗುರುಗಳ ಆಶೀರ್ವಾದದಿಂದ कुत्ते तनवर नहीं, तनवरदार बोलो। ಒಬ್ಬರನ್ನು ಕೇಳದೆ ನೇಗಿಲನ್ನು ಹೊತ್ತ ದೊರೆಯೇ, ಧನಿಕನು ಶ್ರೀಮಂತನು ಎಲ್ಲ ಒಂದೇ ನಿನಗೆ, ನಿನ್ನ ಪರ ಯಾರು ಪ್ರಭುವೇ? ಕಾಯಕವೇ ಕೈಲಾಸ ನಿನಗೆ ಉಳುವ ಯೋಗಿಯು, ಕೇಳಿಕೊಳ್ಳುವೆ ಅದೇವರಿಗೆ ನಿಂಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಚೆನ್ನಾಗಿಡಲಿ. ರೈತ ಕಲಿಯುಗ ಕಾಮದೇನು ರೈತ, ನಿಂಗೆ ಒಂದನೇ ರೈತ, ಕೈಯಾಗುವೆ ನಿಂಗೆ ನಾನು ರೈತ.